ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ಎಗ್ ಆಮ್ಲೆಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಎಗ್ ಆಮ್ಲೆಟ್ ಮಾಡಲಿಕ್ಕೆ 7 ಮೊಟ್ಟೆ ತೊಗೊಂಡಿದ್ದೀನಿ, ಮತ್ತು 2 ದಪ್ಪ ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, 2 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡ್ರ್ ಇಲ್ಲಿ ಆಪ್ಷನಲ್ಲು. ನಾನು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆ ಇದೆ ಅದಕ್ಕೆ ತೊಗೊಂಡಿದ್ದೀನಿ. ಬನ್ನಿ ಮೊಟ್ಟೆ ಎಲ್ಲನೂ ಇವಾಗ ಒಡೆದು ಹಾಕ್ತಾ ಇದ್ದೀನಿ. ಒಂದು ಮೊಟ್ಟೆ ಹೊಡಿಲಿಕ್ಕೆ ಒಂದು ದಪ್ಪ ಸ್ಪೂನ್ ತಗೊಂಡು ಮಧ್ಯಕ್ಕೆ ಹೊಡೆದ್ರೆ ಕರೆಕ್ಟಾಗಿ 2 ಕಡೆ ಭಾಗ ಆಗುತ್ತೆ. 2 ಕಡೆ ಕರೆಕ್ಟಾಗಿ ಭಾಗ ಮಾಡಿ ಹಾಕ್ತಾಯಿದ್ದೀನಿ. ಮೊಟ್ಟೆನ ಫ್ರೆಂಡ್ಸ್ ಸ್ಪೂನಲ್ಲಿ ಕರೆಕ್ಟಾಗಿ ಮಧ್ಯಕ್ಕೆ ಹೊಡೆದ್ರೆ ಈವನಾಗಿ ಭಾಗ ಆಗುತ್ತೆ ಅದು. ನೋಡಿ, ಇವಾಗ ಎಲ್ಲ ಮೊಟ್ಟೆನೂ ನಾನಿಲ್ಲಿ 7 ಮೊಟ್ಟೆ ತೊಗೊಂಡಿದ್ದೀನಿ. 7 ಮೊಟ್ಟೆನೂ ಭಾಗ ಮಾಡಿ ಹಾಕ್ತಾಯಿದ್ದೀನಿ. ಭಾಗ ಮಾಡಾಕ್ಬಿಟ್ಟು ಇದಕ್ಕೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಮಿಕ್ಸು ಒಂದು 2 ಮಿನಿಟ್ಸು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ನೋಡಿ, ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು 2 ಮಿನಿಟ್ಸು ಚೆನ್ನಾಗಿ ಮಿಕ್ಸ್ ಮಾಡಿ ಆ ಎಲ್ಲೋ ಭಾಗ ಇದೆಯಲ್ಲ, ಹಳದಿ ಭಾಗ, ಅದೆಲ್ಲ ಈವನಾಗಿ ಮಿಕ್ಸ್ ಆಗಬೇಕು ಈರುಳ್ಳಿ ಜೊತೆ. ನೋಡಿ, ಇವಾಗ ಒಂದು ಮಿನಿಟ್ ಹಿಂಗೆ ಮಿಕ್ಸ್ ಮಾಡಿದರೆ ಸಾಕು. ಈ ಥರ ಬರುತ್ತೆ ನೋಡಿ. ನಾನು ಮಿಕ್ಸ್ ಮಾಡಾದ್ಮೇಲೆ ತೋರಿಸ್ತಾ ಇದ್ದೀನಿ. ಈ ಥರ ಬರುತ್ತೆ. ಇವಾಗ ನೆಕ್ಸ್ಟು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕೋಣ. ಇದು ದೋಸೆಗಿಂತ ಸ್ವಲ್ಪ ಜಾಸ್ತಿ ಆಯಿಲ್ ಹಾಕಿ, ಯಾಕಂದರೆ ಅದು ಚೆನ್ನಾಗಿ ಎತ್ತಲಿಕ್ಕೆ ಬರುತ್ತೆ. ಇಲ್ಲ ಅಂತಂದರೆ ಅದು ಹಾಗೆ ತವಾದಲ್ಲೇ ಸ್ವಲ್ಪ ಅಂಟ್ಕೊಬಿಡುತ್ತೆ. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೋದ್ರಿಂದ ತವ ಮೇಲೆ ಅಂಟೋದಿಲ್ಲ, ಬೇಗ ಎದ್ದೇಳುತ್ತೆ, ಮತ್ತು ಚೆನ್ನಾಗಿ ನಾವು ಮಗ್ಚಾಕ್ಬೋದು. ನೋಡಿ, ಇವಾಗ ಆಮ್ಲೆಟ್ ಹಾಕ್ಬಿಟ್ಟು ಸ್ಪೂನಲ್ಲಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೋದ್ರಿಂದ ಅದು ಕಟ್ ಆಗೋದಿಲ್ಲ, ಚೆನ್ನಾಗಿ ನಾವು ಮಡ್ಸಾಕ್ಬೋದು. ನೋಡಿ ಆಮ್ಲೆಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ತಿಳಿಸಾರು ಜೊತೆ, ಬೇಳೆ ಸಾರು ಜೊತೆ ಆಮ್ಲೆಟ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಊಟ ಮಾಡಲಿಕ್ಕೂ. ನಾನು ಮಾಡ್ತಿರೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಕೊಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.